ಸರ್ ಬನ್ನಿ ಸರ್ ಊಟಕ್ಕೆ. ನಮ್ಗೆ ಬೇಡ, ದಯವಿಟ್ಟು ನಮಗೆ ಹೊಟ್ಟೆ ತುಂಬ. ಯಾಕೆ ಸರ್? ನಾವು ಹಂಗೆ ಮುಗಿ ಕೊಟ್ಟು ಹೋಗ್ತೀವಿ. ಸರ್ ಊಟ ಇಲ್ಲ, ಬಾತ್ರೂಮ್ ಎಲೆ ಹಾಕಪ್ಪ. ಬೇಡ 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 ಬನ್ನಿ ಸರ್. ಬೇಡ ಸಂತು. ಮೇಡಮ್ ನಾವು ಡೈಟಿಂಗ್. ನಮಸ್ಕಾರ. ಅವ್ರು ಡಯಟಿಂಗ್ ಅಲ್ಲಿದ್ದಾರೆ. ಓಕೆ, ಆಮೇಲೆ ಮಾಡ್ತಾರೆ. ನೀವು ಡೈಟಿಂಗ್ ಮಾಡ್ಕೊಳ್ಳಿ, ಮೂವಿ ಮಾಡ್ಬಿಡಿ ಅಷ್ಟೇ. ಬಂದ್ರು ರಜನಿಕಾಂತ್. ರಜನಿ ಸರ್, ಅಕ್ಕ, ರಜನಿ ಸರ್ ಬಂದ್ರ? ಯಾಕೋ ನಿಮ್ಮ ಅದೃಷ್ಟನೇ ಚೆನ್ನಾಗಿಲ್ಲ. ಎಲ್ಲ ಎಲ್ಲ ಇವನಿಂದಾನೆ, ಇವನ್ ಮಾಡಿದ ಕೆಲಸ ಇಂದಾನೆ ಆಗಿದ್ದು. ನಾನು ಎಲ್ಲಿ ಕೆಲಸ ಮಾಡಿದಿನಕ್ಕ? ನಿಮ್ ಜೀವನದಲ್ಲೇ ಒಂದು ಕೆಲಸ ಮಾಡಿಲ್ಲ. ಎಲ್ಲಿ ಕೆಲಸ ಮಾಡಿದೆ? ಕೆಲಸ ರಾಣಿ ಏನಾಯ್ತು ಗೊತ್ತೇನೆ? ಬೇಜಾರಾಯ್ತು ನನಗೆ, ಬರ್ತಾ ಇಲ್ಲ. ಯಾಕೆ ಅಂತ ಕೇಳಿ ಹೇಳಿ. ರಜನಿಕಾಂತ್ ಮನೆ ತನಕ ಬಂದಿದ್ರು. ಓಹೋ, ಮನೆ ಒಳಗೆ ಹಿಂಗ್ ಕಾಲ್ ಇಡ್ಬೇಕು, ಕತ್ತೆತ್ ನೋಡಿದ್ರು. ಇವನು ಮನೆಗೆ ದೆವ್ವ ಪಿಶಾಚಿ ಎಲ್ಲ ಬರತ್ತೆ ಅಂತ ನಾಳೆ ಬಾ ಅಂತ ಬೋರ್ಡ್ ಹಾಕಿದಾನೆ. ನಾನೇ ಅದನ್ನ ನೋಡಿದ ತಕ್ಷಣ ನಾನ್ ನಾಳೆ ಬರ್ತೀನಿ ಅಂತ ಹೊರಟು. ಸೃಜಾ, ರೈಲ್ ಸೌಂಡ್. ನೀವು ಬಿಡ್ತಾ ಇದೀರಾ, ಅಲ್ಲಿ ಸೌಂಡ್ ಬರ್ತಾ ಇದೆ ಅಷ್ಟೇ. ಕಾಶಿನಾಥ್, ಹಲೋ, ಬಂದ್ರಾ? ಒಂದ್ ಕೆಲ್ಸ ಮಾಡಿ, ಬಂದಿದ್ ಬಸ್ಸಲ್ಲೇ ಕೂತ್ಕೊಂಡು ವಾಪಸ್ ಹೋಗಿ. ಇಲ್ಲೆಲ್ಲ ಬರೀ ವೇಸ್ಟ್ ಬಾಡಿಗಳೇ ಇರೋದು. ಅಪ್ಪ, ಮನೆಯಲ್ಲಿ ವರಲಕ್ಷ್ಮಿ, ಇವಾಗ ಯಾವ ಗಣ್ಯ ವ್ಯಕ್ತಿಗಳು ಬರ್ತಾ ಇದಾರಪ್ಪ ನಮ್ಮ ಮನೆಗೆ? ಬರೋಕಿದ್ರು ನನ್ಗೋಸ್ಕರ ಬೇಡ ಅಂತ ವಾಪಸ್ ಕಳ್ಸಿದೀನಿ. ನಾನು ಹೊರಡ್ತೀನಿ. ಯಾರದು? ಅಮೆರಿಕ ಪ್ರೆಸಿಡೆಂಟ್ ಟ್ರಂಪ್. such a talented person. ಎಂತ ಕಾಂಟ್ಯಾಕ್ಟ್ಸ್, ಅಯ್ಯೋ, ಖುಷಿ ಆಗೋಯ್ತು. ನಮ್ ಲೀಡರ್ಗೆ ಜೈ, ನಮ್ ಲೀಡರ್ಗೆ ಜೈ, ನಮ್ ಲೀಡರ್ಗೆ ಜೈ, ನಮ್ ಲೀಡರ್ಗೆ ಜೈ, ನಮ್ ಲೀಡರ್ಗೆ ಜೈ. ಬನ್ನಿ ಲೀಡರ್, ಬನ್ನಿ. ಲೀಡರ್ ಸರ್ ಬಂದಿದ್ದಾರೆ. ನಮಸ್ಕಾರ. ನಮಸ್ತೆ ಸರ್, ವೆಲ್ಕಮ್. ಸ್ವಲ್ಪ ಬಗ್ಗೆ ರಾಗಿಣಿ ಅವರೇ, ಒಂದ್ ನಿಮಿಷ ಬನ್ನಿ. ನೀವು ನೆಕ್ಸ್ಟ್ CM ಆಗ್ತಿರೋರು. ನಮ್ ಲೀಡರ್ ಮನೆಗೆ ಬಂದಿದ್ದಾರೆ, ನೀವೇ ಹಾರ ಹಾಕ್ಬಿಡಿ. ಯಾ, ಬನ್ನಿ. ಬನ್ನಿ ಸಪ್ತಪದಿ ತುಳಿದ್ಬಿಡೋಣ. ನನ್ನ ಹಾರ ತೆಗೆದು ಹಾಕ್ಸಿದ್ಯಲ್ಲ, ನಿನ್ ಬುದ್ಧಿ ಇದೆಯಾ ನಿನಗೆ? ಏನ್ರಿ ನೀವು, ನಮ್ಮ ಏರಿಯಾ ಲೀಡರ್ ನಮ್ ಮನೆಗ್ ಬಂದಿದ್ದಾರೆ, ಸುಮ್ನೆ ವೆಲ್ಕಮ್ ಮಾಡಕ್ ಆಗತ್ತಾ ಸರ್? ನಿಮ್ಮಂತವ್ರು ನಮ್ಮಂತವ್ರ ಮನೆ ಫಂಕ್ಷನ್ ಬಂದಿದ್ರೆ ತುಂಬಾನೇ ಖುಷಿ ಆಗ್ತಿದೆ ಸರ್. ಏನೇ ಹಿಂಗಂದ್ಬಿಟ್ಟೆ ನೀನು? ಅವರು ಬರ್ಲೇಬೇಕು. ಇದೇ ಏರಿಯಾದಲ್ಲಿ ಚಿಂದಿ ಹಾಯ್ಕೊಂಡು ಇದ್ದವ್ರವ್ರು. ನಮ್ಮ ಏರಿಯಾ ಜನರೆಲ್ಲ ಓಟ್ ಹಾಕಿ ಅವ್ರನ್ನ ಲೀಡರ್ ಮಾಡಿದ್ದಾರೆ. ಇಂಥ ಕಾರ್ಯಕ್ಕೆಲ್ಲ ಅವ್ರು ಬರ್ಲಿಲ್ಲ ಅಂದ್ರೆ ಮತ್ತೆ ಜನರೆಲ್ಲ ಅವ್ರನ್ನ ದೂರ ತಳ್ಬಿಡ್ತಾರೆ, ಚಿಂದಿ ಹಾಯಕ್ ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಆ ಬೈಕೋಸ್ಕರ ಆದ್ರೂ ಬಂದೇ ಬರ್ತಾರೆ, ಬರ್ಲೇಬೇಕು ಅಲ್ವಾ ಸರ್? ಚೆನ್ನಾಗಿ ಅಲ್ವಾ ತಿನ್ಸಿದ್ರಿ ಸರ್. ಎನಿವೆ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. Thank you. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. Thank you, sir. ಸರ್, ನಿಮ್ದು ನೆಕ್ಸ್ಟ್ ಇಯರ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು. ಲೀಡರ್ ಸರ್ ಬನ್ನಿ, ಕೂತ್ಕೊಳ್ಳಿ, ಊಟ ಮಾಡಿ. ಊಟನ ಯಾಕೋ ಫಸ್ಟೇ ಊಟಕ್ಕೆ ಕೂರ್ಸ್ಬಿಟ್ಟೆ? ನಾನಲ್ಲಿ ಕೂರಿಸ್ದೆ, ಅವಳು ಕೂರ್ಸಿದ್ದು. ಸರಿ, ಏನೋ ಮ್ಯಾನೇಜ್ ಮಾಡೋಣ ಇರ. ಇನ್ನೊಂದ್ಸಲ ಹಿಂಗೆಲ್ಲ ಮಾಡಿದ್ರೆ ತೆಗೆದು ಮಕ್ಕದಲ್ಲಿ ರಪ್ಪ ಅಂತ ಹೊಡೆದ್ಬಿಡ್ತೇನೆ. ಯಾಕೆ ಸರ್, ಏನಾಯ್ತು? ಬಾಬಾ, ಅದು ಲೀಡ್ರೆ, ಅದೇ ಈ ಚಿಕ್ಕ ಹುಡುಗರು, ಇವ್ರಿಗೇನು ಗೊತ್ತಾಗಲ್ಲ. ಅದು ನಮ್ಮ ಲೀಡರ್ ಸಾಹೇಬ್ರು 3 ಬಿಟ್ ನನ್ನ ಮಗ ಮೂಯಿ ಕೊಡೋದಕ್ಕೂ ಮುಂಚೆ ಊಟ ಕೂತ್ ಬಿಡ್ತಾನೆ ಅಂತ ಇವ್ನ್ ಹೇಳ್ತಾ ಇರೋದು. ಅದಕ್ಕೆ ಇವ್ನ್ ಹೇಳ್ತಾ ಇರೋದು, ಆತರ ಎಲ್ಲ ಮಾಡೋದಕ್ಕೆ ಅವ್ರೇನ್ ತಿರ್ಬೋಕಿ ಅಲ್ಲ, ಮೂಯಿ ಕೊಟ್ಬಿಟ್ಟೆ ಊಟ ಮಾಡ್ತಾರೆ ಅಂತ ಹೇಳ್ತಾ ಇರೋದು. ಕರೆಕ್ಟಾ? ಸರ್, ನೀವು ಊಟ ಮಾಡಿ, ನೀವು ಊಟ ಮಾಡಿ. ಇಂತ ಮಾತ್ ಕೇಳಿದ್ಮೇಲೂ ಅನ್ನ ಹೊಟ್ಟೆಗೆ ಇಳಿತದೇನ? ಇರ ಫಸ್ಟ್ ಮುಯಿ ಕೊಟ್ಬಿಡನ್. ಮೆನು ಕಾರ್ಡ್ ಕೊಡೋರ್ಗೆ ಎಸ್, ತಗೋದು ವಾಪಸ್ ಬಾತ್ರೂಮ್ ಇಟ್ಬಿಡಂಗೆ. ಬಾತ್ರೂಮ್ ಏನಿದು? ಬರೀ ಚಿಲ್ರೆ 500 ರೂಪಾಯಿ 1000 ರೂಪಾಯಿ ಅಂತ ಹಾಕಿದಿರಲ್ಲ ಮುಯ್ಯಲ್ಲಿ. ದಿಸ್ ಇಸ್ ಆಲ್ ನಾಟ್ ಲೆಕ್ಕ ಫಾರ್ ಮೀ. ಓಕೆ, ಐ ವಿಲ್ ಗಿವ್ 1 lakh rupees ಮುಯ್. 1 ಲಕ್ಷ? ಎಸ್, ಕಂಗ್ರಾಚುಲೇಷನ್ಸ್. ಮುಯ್ ಕೊಟ್ಟಿದೀವಿ, ಊಟ ಹಾಕಿ. ನೋಡಿದ್ರ? ಅಲ್ಲ, ಎಲ್ರು ದುಡ್ಡಿಂದ ಅಳಿಬಾರ್ದು ಅಂತ ಇದಕ್ಕೆ ಹೇಳುದು. 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಇವ್ರಿಗೆ 1 ವರ್ಷ ಪೂರ್ತಿ ಊಟ ಹಾಕಿದ್ರು ತಪ್ಪೇನಿಲ್ಲ. ಊಟ ಬಡಿಸಿ. ಊಟ ಬಡಿಸ್ರ? ಯಾಕೆ ವರ್ಷ ಪೂರ್ತಿ ಬಡ್ಸೋದಿರ್ಲಿ, ಈಗ ಬಡ್ಸಕ್ಕೆ ಊಟ ಇದೆಯಾ ಅಂತ ಯೋಚನೆ ಮಾಡಬೇಕಾಗಿತ್ತು.
ಏನ ಈಗ ಬಡ್ಸೋದಕ್ಕೆ ಊಟನ ಏನ್ ಹೇಳ್ತಾ ಇದ್ರು? ಬಂದವ್ರಿಗೆಲ್ಲ ಏನಾದ್ರೂ ಮಾಡಿ ಡವ್ ಮಾಡಿ ಕಳ್ಸ್ಬೋಣ, ಎಲೆವರೆಗೂ ಹೋಗೋದ್ ಬಿಡೋದೇ ಬೇಡ ಅಂತ ಅನ್ಕೊಂಡಿದ್ದು. ಆತರ ಮಾಡಿ ಎಡವಟ್ ಮಾಡ್ಬಿಟ್ಲಿ ರಾಣಿ. ಅಯ್ಯೋ ಡಬ್ಬಗಳ, ಲೇ ಊಟಕ್ಕೆ ಕೂತಿರೋದು ನಮ್ ಲೀಡರ್ ಕಣ. ಸುಮ್ನೆ ಇದ್ದು ರೊಚ್ಚಿಗೆ ಎಬ್ಬಿಸ್ಬಿಟ್ಟು 1 ಲಕ್ಷ ರೂಪಾಯಿ ಬೇರೆ ನೀನ್ ಮೂವಿ ಮಾಡಿಸ್ಬಿಟ್ಟಿದ್ಯಾ. ಇವಾಗ ಊಟ ಕೊಡ್ಲಿಲ್ಲ ಅಂದ್ರೆ ಸುಮ್ನೆ ಇರ್ತಾರೇನಲ್ಲ. ಬೇಡ ಕತ್ತರ್ಸಾಕ್ಲಿ, ನಮ್ಗೇನು ನಿನ್ನ ಆನಿವರ್ಸರಿ ನಿನ್ನಣೆ ಬರ, ಏನಾರು ಮಾಡ್ಕೋ. ನಮಗ್ ಮೂವಿ ಬಂತಲ್ಲ 1 lakhs. ಮುದ್ದೇಶ ಕಮಾನ್ ಲೆಟ್ ಅಸ್ ಗೋ. ಹ್ಯಾಪಿ ಜರ್ನಿ, ಹ್ಯಾಪಿ ಜರ್ನಿ. ಊಟ ಮಾಡ್ಕೊಂಡೋಗಿ ಸರ್, ದಯವಿಟ್ಟು. ಅವ್ರು ಊಟ ಬಡಿಸ್ತಾರೆ, ಎಲ್ಲ ಅವ್ರ ಇನ್ಚಾರ್ಜ್ ಸರ್. ನಮ್ದೇನಿದೆ ಸರ್, ನಾವು ಬಡವಾನಿ ಮಡಗ್ದಂಗಿರು ಅಂತ ಎಲ್ಲ ಅವ್ರು ನೋಡ್ಕೋತಾರೆ ಸರ್. ಬರೋ ಮುದ್ದೇಶ. ನಿಂತ್ಕೊಳ್ರಲ್ಲ. ಏನಾಯ್ತ್ರಿ? ತಳ್ರು. ಅಲ್ಲಿರೋ ಪಾತ್ರೆಗಳೆಲ್ಲ ಖಾಲಿ ಅಂತೆ, ಊಟನೇ ಇಲ್ವಂತೆ. ಶೋ, ಈಗೇನ್ರಿ ಮಾಡೋದು? ಬರುತ್ತೆ ನಾನು ಹೇಳ್ದಂಗ್ ಮಾಡು. ಬೇಗ ತೊಂಬ. ಓಕೆ. ಚೆನ್ನಾಗಿರುತ್ತೆ ಊಟ ಅನ್ಸುತ್ತೆ. ಏನಮ್ಮ ಅದು? ಪಾಯಸ. ಮೊದ್ಲು ಯಾರಾದ್ರೂ ಪಾಯಸ ಬಡಿಸ್ತಾರ? ಅದು ಆಮೇಲೆ ಲಾಸ್ಟ್ ಅಲ್ಲಿ ಬಡಿಸೋಣ. ಬೇರೆ ತಗೊಂಬಮ್ಮ. ಆಯ್ತು. ಇದೇನ್ ತಗೊಂಬಂದಿದ್ಯಾ? ಇದು ಚಪಾತಿ ರೀ. ಅಲ್ಲ, ನೀನ್ ಒಣಗೋಗಿರೋ ಚಪಾತಿ ತಿನ್ನೋದಕ್ಕೆ ಅವ್ರೇನ್ ನಾಯಿನ ಅವರು? ಹೋಗ್ ಬೇರೆ ತಗೊಂಬೋಗು, ಹೋಗ್ ಬೇಗ ಬೇಗ ಹೋಗು. ನೋಡಿ, ಬೇಡ ಬೇಡ. ಇದೇನಿದು? ಅನ್ನ ರೀ. ಏನಮ್ಮ ನೀನು? ಅಲ್ಲ, ಇದೆಲ್ಲ ಏನ್ ಬೇಕು ಅಂತ ಮಾಡ್ತಿದ್ಯಾ? ಅವ್ರಿಗೆ ಅವಮಾನ ಮಾಡ್ತಿದ್ಯಾ? ನಮ್ ಲೀಡರ್ ಅವರು ಅನ್ನ ಗತಿ ಇಲ್ದೆ ಅವ್ರು ಇಲ್ಲಿಗೆ ಬಂದಿದ್ದಾರೆ ಅನ್ಕೊಂಡಿದ್ಯಾ ನೀನು? ಅನ್ನ ಬಡಿಸ್ತಾರ, ಅನ್ನ ಅವಮಾನ ಮಾಡ್ತಾ ಇದ್ದಾಳೆ. ಅವಮಾನ ಸರ್, ಅನ್ನ ಅನ್ನಾದ್ರೂ ಹಾಕ್ಲಿ ಬಿಡಿ ಸರ್. ನಾನು ಲೀಡರ್ ಹಾಕ್ಬಿಟ್ರೆ ಅನ್ನ ತಿಂದೆ ನಿನ್ ಮಣ್ಣ ತಿನ್ನಕಾಯ್ತದ ಸರ್? ನೀವು ಸುಮ್ನೆ ಸರ್, ನಿಮ್ಗೆ ಗೊತ್ತಾಗಲ್ಲ. ಅಲ್ಲಮ್ಮ, ಅವ್ರೇನ್ ನಿನ್ ಕಣ್ಣಿಗೆ ತಿರ್ಪೆ ಎತ್ಕೊಂಡು ತಿನ್ನೋರ್ ತರ ಕಾಣಿಸ್ತಾ ಇದಾರ? ಇಲ್ಲ, ತಿಂಗ್ಳಾನ್ಗಟ್ಲೆ ಅನ್ನ ಇಲ್ದೆ ನಾಯಿ ತಟ್ಟೆ ಕೈ ಹಾಕೋ ಕಳ್ರ ತರ ಕಾಣಿಸ್ತಾ ಇದಾರ? ಇವ್ರಿಗೇನ್ ಮಾನ ಮರ್ಯಾದೆ ಇಲ್ಲ ಅನ್ಕೊಂಡಿದ್ಯಾ? ಇಷ್ಟ ಹೇಳಿದ್ಮೇಲೆ ಅವ್ರ ಈ ಮನೇಲಿ ಊಟ ಮಾಡೋದಕ್ಕೆ ಇವ್ರೇನ್ ಅದ? ನಡಿಯ ಕ್ಯಾಕು ಸುಗಿತಾರೆ ಊಟ. ಈ ಡಬ್ಬಗಳಿಬ್ರಿದಾರಲ್ಲ, ಮುದ್ದೇಶ ಮತ್ತೆ ಕುರಿ, ಅವ್ರನ್ನ ಹುಡ್ಕೊಂಡ್ ಬಂದು ಒಪ್ಸೋ ಜವಾಬ್ದಾರಿ ನಿಂದು. ಹೋಗು. ಇಲ್ಲ ಅಂದ್ರೆ ಆನಿವರ್ಸರಿ ದಿನ ನಿನ್ನನ್ ಕುಯ್ದಾಕ್ಬಿಡ್ತೀನಿ. ಹೋಗು. ಮುದ್ದೇಶಣ್ಣ ನಿಂತ್ಕೊಳ್ಳೋ. ಇದು ಅನ್ನ ಅಂತೆ, ಚಪಾತಿ ಅಂತೆ. ಊಟ ಮಾಡ್ತೀರಾ? ಬೇಡ ಸರ್. ಓಕೆ, ಈಗ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡೋಣ. ನಾನೇ ನೆಕ್ಸ್ಟ್ CM. ಇದರಲ್ಲಿ ವೆರಿ ಗ್ಲಾಮರಸ್ ಆಗಿರುವಂತಹ ರಾಗಿಣಿ ಡಿ ಗ್ಲಾಮ್ ರೋಲ್ ಮಾಡಿರೋದು. ಆಮೇಲೆ ಇಟ್ ಇಸ್ ಕನೆಕ್ಟ್ ವಿತ್ ದ ಕಾಮನ್ ಮ್ಯಾನ್. ಹೇಳಿ, ಆ ಕ್ಯಾರೆಕ್ಟರ್ನ ಏನಕ್ಕೆ ಇಟ್ಟೆ ಅಂತಂದ್ರೆ ಬಾಸ್, ಜನಗಳ ಕಷ್ಟಗಳು ಅನ್ನೋದು ಎಲ್ಲಿ ಒಂದೊಂದಾಗಿ ರಿವೀಲ್ ಆಗ್ತಾ ಹೋಗುತ್ತೆ ಅಂದ್ರೆ, ಒಂದು ಪೊಲೀಸ್ ಸ್ಟೇಷನ್, ಒಂದು ತಾಲೂಕ್ ಆಫೀಸ್, ಈ ಸರ್ಕಾರಿ ಕಚೇರಿಗಳು ಅಂತ ಎಲ್ಲಿ ನಾವು ನೋಟಿಫೈ ಮಾಡ್ತೀವೋ ಅಲ್ಲೇ ಪ್ರತಿಯೊಬ್ಬ ಲೇಮ್ಯಾನ್ ಕಷ್ಟಗಳು ಕೂಡ ಓಪನ್ ಆಗ್ತಾ ಹೋಗೋದು. ಇದನ್ನ ಇಟ್ಕೊಂಡು ನಾವ್ ಯಾಕೆ ಒಂದು ಸಿನಿಮಾ ಮಾಡಬಾರ್ದು? ಈ ಸಿನಿಮಾ ಮುಖಾಂತರ ಸರ್ಕಾರದಿಂದ ಯಾವುದೇ ರೀತಿ ಸಹಾಯವನ್ನ ಪಡೆದೆ ಒಬ್ಬ ವ್ಯಕ್ತಿ ಇಂಡಿಪೆಂಡೆಂಟ್ ಆಗಿ ಹೇಗೆ CM ಆಗ್ಬೋದು, ಆ CM ಆಗೋ ಹಂತದಲ್ಲಿ ಏನೇನೆಲ್ಲ ಮಾಡ್ಬೋದು ಅನ್ನೋದೇ ಒಂದು ಹೊಸ ಥಾಟ್ ಇಟ್ಕೊಂಡು ಸಿನಿಮಾ ಮಾಡಿದೀವಿ. ಈಗ ಇದು ಏನಂದ್ರೆ, ಮಹಾಲಕ್ಷ್ಮಿ ಅವರು ಒಂದು ಸಾಂಗ್ ತುಂಬಾ ಫೇಮಸ್ ಆಯ್ತು, ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗುವಳು ಗಂಡು ಅಂತ. ಸೊ ರಾಗಿಣಿ ಇಸ್ ಆಲ್ಸೋ ಡನ್ ಒನ್ ಕೊಡುಕರ್ ಸಾಂಗ್ ಇನ್ ದಿಸ್ ಫಿಲಂ. ಹೌದೌದು, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸೂಪರ್. ಆ ಪರ್ಫಾರ್ಮೆನ್ಸ್ ನೋಡ್ಬಿಡೋಣ. ರಾಗಿಣಿ ಅವರು ಇವಾಗ ನಮಗೋಸ್ಕರ ಕುಡುಕರ್ ತರ ಡ್ಯಾನ್ಸ್ ಮಾಡ್ತಾರೆ. ಕಮಾನ್, ರೆಡಿ, ಮ್ಯೂಸಿಕ್. ಟೈಯ ಟೈ ಟೈಯ ಟೈಯ. ಇಬ್ರು ಟೈಟ್ ಆಗ್ಬಿಡ್ತೀರಿ. ನಾನು ರಾಗಿಣಿ ಮಾತಾಡ್ತಾ ಹೇಳು ಮಚ್ಚ, ಏನ್ ಸಮಾಚಾರ ಮಚ್ಚ? ನೀನು ಟೈಟ, ನಾನು ಟೈಟ್. ಅದು ನಾನು ಟೈಟ್ರೆ. ಇಲ್ಲ, ತುಂಬಾ ದಿನ ಆಯ್ತು ಕಾಣಿಸ್ತಿಲ್ಲ. ನಾನು ಒಂದ್ ಸ್ವಲ್ಪ ಬಿಸಿ ಇದ್ದೆ ಮಚ್ಚ, ಏನ್ ಮಾಡೋದು? ಬಾರ್ಗನ ಚೇಂಜ್ ಮಾಡ್ಬಿಟ್ಟಿದ್ದಮ್ಮ. ಇಲ್ಲ, ಇನ್ನೊಂದ್ ಮಂಜುನಾಥ ಬಾರಲ್ ಕೂತ್ಕೊಂಡಿದ್ದೆ ನಾನು. ಹೌದಾ? ಓಲೆ, ಇವತ್ತು ಏನ್ ಕೊಡಿಸ್ತೀಯ ಮಗ? ನೀನ್ ಹೇಳೋ ಮಚ್ಚ, ಏನ್ ಕುಡಿತ್ಯಾ? ನಮ್ಮ ಗುರುಗಳೊಬ್ರಿದ್ದಾರೆ, ಅವ್ರೇನ್ ಕುಡಿತಾರೆ ಅಂತ ಕೇಳೋಣ. ಅವ್ರು ಕೇಳಿದ್ ಕೊಡಿಸ್ತ್ಯಾ? ಆಯ್ತು ಗುರುಗಳೇ. ಇಲ್ಲ ಇಲ್ಲ ಮಚ್ಚ, ಅವ್ರ ಬಜೆಟ್ ಮಚ್ಚ ತುಂಬಾ ಐ ಮಚ್ಚ. ಶಾಂಪೇನ್ ಮಾತ್ರ ಕುಡಿಯೋದು. ಏನ್ ಮಾಡವ, ಎಲ್ಲಿಂದ ತರದಲ್ಲ ದುಡ್ಡು? ಶಾಂಪೇನ್ ಇಲ್ಲ ನಮ್ಮ ಹತ್ರ, ನಾಟಿ ನೀರ ಇದೆ. ಬೇಕಾ? ಯು ವಾಂಟ್ ನೀರ? ನೀರ? ಐ ನೋ ಯು ವಾಂಟ್ ನೀರೇ. ನೀರ ಓಕೆ, ಈಗ ನಮ್ಮ ಆಡಿಯನ್ಸು ನಮ್ಮ ರಾಗಿಣಿ ಹತ್ರ ಹಾಗೂ ಮಹೇಶ್ ಅವ್ರ ಹತ್ರ ಮಾತಾಡ್ತಾರೆ. ಕೂತ್ಕೊಳ್ಳಿಪ್ಪ ಪ್ಲೀಸ್. ಎಸ್, ಮಾತಾಡಿ. ನಮಸ್ಕಾರ ಶ್ವೇತಾ ಅಣ್ಣ, ನಾನ್ ನೆನ್ಪಿದ್ದೀನಣ್ಣ. ತಾವು ನೆನ್ಪಿದೀವ ನಾವು. ನೀನ್ ಗುರ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ ರಾಗಿಣಿ ಮೇಡಮ್ ಗುರ್ತಿರ್ದಿಲ್ವಲ್ಲ, ಅದು ನನ್ ಡಾರ್ಲಿಂಗ್ ಗುರ್ತಿರ್ದ ಬೇಜಾರಾಗ್ತದೆ ನನಗೆ.
ಇಷ್ಟು ಕುಳ್ಳ ಬಾಯ್ ಫ್ರೆಂಡ್ ಅನ್ಕೊಂಡಿರ್ಲಿಲ್ಲ. ಗೊತ್ತಾಗ್ಲಿಲ್ವಣ್ಣ ಯಾರು ಅಂತ ಹಿಂಗ್ ಬಂದ್ರೆ ನನಗೆ ಇವಾಗ ರಾಗಿಣಿ ರಾಗಿಣಿ ನೀನಿಲ್ಲದೆ ನನ್ನ ಜೀವನ ನೀನ್ ಇಲ್ಲದೆ ನನ್ನ ಜೀವನ ಡಕ್ಔಟ್ ಆಫ್ ಬ್ಯಾಟ್ಸ್ಮನ್ ತರ ಆಯ್ತು. ಡಕ್ಔಟ್ ಬ್ಯಾಚ್ ಮ್ಯಾಚ್ ಆಯ್ತು. ನೀನ್ ಬಂದಿದ್ದು ನೀನ್ ಬಂದಿದ್ದು ನನ್ನ ಮಗನ್ ರನ್ಔಟ್ ಆಗ್ಬಿಟ್ಟಿದೀನಿ. ಆಯ್ತು, ಐ ಲವ್ ಯು ಟು. ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೆ, ಥ್ಯಾಂಕ್ಸ್. ಇಲ್ಲ, ಇವನು ಮಜಾ ಟಾಕೀಸ್ ಅಲ್ಲಿ ಸೆಟಲ್ ಆಗ್ಬಿಟ್ಟವನ. ಅಲ್ಲ ಅದಂಗೆ ರಾಗಿಣಿ ಬಂದಾಗಲೆಲ್ಲ ಹೆಂಗನಾದ್ರೂ ನುಸುಳ್ಕೊಂಡ್ ಬರ್ತಿರಲ್ಲ, ಹೆಂಗದು? ನಮ್ ಡಾರ್ಲಿಂಗ್ ಬಂದಿದ್ದಾರೆ ಅನ್ಬಿಟ್ಟು ಗೊತ್ತಾಯ್ತು. ಓದೇ ತಿಂತೀಯ ಡಾರ್ಲಿಂಗ್ ನಲ್ಲಿ ಏನೋ ಪಾಪ ಚಿಕ್ಕ ಮಗು ಅಂತ ಫಸ್ಟ್ ಟೈಮ್ ಮುತ್ಕೊಟ್ರು. ಅದು ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಇವಾಗ ಮನೇಲಿ. ಹಾ, ನಮ್ಮ ಅಪ್ಪ ನಮ್ಮ ಅಮ್ಮ ನನ್ಗೆ ಹೆಣ್ಣು ಹುಡುಕ್ತಾ ಇದಾರೆ. ಬೇಡ ಗಂಡು ಹುಡ್ಕೋ ಕೇಳ್ತೀನಿ ಬಿಡು, ಪ್ರಾಬ್ಲಮ್ ಸಾಲ್ವ್. ಅದಕ್ಕೆ ಇವಾಗ ನಾನು ಏನ್ ಮಾಡ್ಬೇಕು ಅನ್ಕೊಂಡಿದೀನಿ ಅಂದ್ರೆ, ನನ್ಗಿನ್ನ ಹೈಟ್ ಆಗಿರೋರ್ನೇ ಆಲೋಚನೆ ಮಾಡ್ತಾ ಇದೀನಿ. ಏನೋ ಮಾತಾಡ್ಕೊಳ್ರಪ್ಪ ನಾವು. ಈಗ ಮ್ಯಾಟ್ರಿಗೆ ಬರ್ತಾ ಇದ್ದಾನೆ. ಬೈಲ್ ಏನಕ್ಕಿದು? ಅದ್ ಮತ್ತೆ ಹೇಳ್ತೀನಿ ಅಣ್ಣ. ಹಾ, ಚೆನ್ನಾಗಿದ್ದೀರಾ? ಅಲ್ಲೇ ನಿಂತ್ಕೋ. ಅಲ್ಲ ಫಸ್ಟ್ ಬಂದಾಗ ಮುತ್ಕೊಟ್ಟಿದ್ದು ಅದಕ್ಕೆ ಇವಾಗ ಹಂಗೆ ಆಗಿರೋದಂಗೆ. ಆಯ್ತು ಮಾತಾಡು. ಏನೋ ಸ್ವಲ್ಪ ಹಾ, ಮಾತಾಡು. ಮತ್ತೆ ತುಂಬಾ ಚೆನ್ನಾಗಿ ಹೋಗಿದ್ದೀರಾ. ಅಂದ್ರೆ ಚೆನ್ನಾಗಿರ್ಲಿಲ್ಲ ಅಂತ ಅಲ್ಲ ಅಲ್ಲ. ಅಲ್ಲ, ಫಸ್ಟ್ ಎಪಿಸೋಡ್ ಅಲ್ಲಿ ಅವಾಗ ಗುಂಡ್ಗುಂಡಾಗಿ ಚೆನ್ನಾಗಿದ್ರು. ತುಂಬಾ ಇವಾಗ ಸ್ಲಿಮ್ ಆಗ್ಬಿಟ್ಟಿದ್ದಾರೆ. ಇನ್ನ ಒಳ್ಳೇದಾಯ್ತು ನನಗೆ. ಏನೋ ಇವನಿಗೋಸ್ಕರನೇ ಅವರು ತಪಸ್ ಮಾಡಾದಂಗೆ. ಯಾರ್ಗೋಸ್ಕರ ಗೊತ್ತಿಲ್ಲ ಅಣ್ಣ, ಒಟ್ನಲ್ಲಿ ಸ್ಲಿಮ್ ಆಗಿದಾರಾ. ಮತ್ತೆ ಹೆಂಗಿದ್ದೀರಾ? ಮತ್ ಏನ್ ಸಮಾಚಾರ? ಯಾ ವೆರಿ ಗುಡ್, ನಡೀತಾ ಇದೆ. ವಿಷಯಕ್ ಬಾ. ಇವಾಗ ಏನಂದ್ರೆ ಪ್ರಪೋಸ್ ಮಾಡೋಣ ಅನ್ಕೊಂಡಿದೀನಿ. ಮತ್ತೆ ಎಷ್ಟ್ ಸತಿ ಮಾಡ್ತೀಯ? ಮಾಡ್ತಿರ್ಬೇಕು, ನಮ್ ಬೇರೆ- 2.5 ವರ್ಷ ಅಲ್ಲ. ಆಯ್ತು, ಯಾರು ಸಿಗ್ತಾ ಇಲ್ಲ. ಅಲ್ಲ, ಬೇರೆ ಹುಡುಗಿರ್ ನಂಗೆ ಇಂಪ್ರೆಸ್ ಮಾಡ್ತಾ ಇದಾರೆ. ನನ್ಗೆ ಇಷ್ಟ ಆಗ್ತಲ್ಲ, ನಿನ್ನೆ ಇಂಪ್ರೆಸ್ ಮಾಡ್ಬೇಕಂತೀನ. ಆಯ್ತು ಮಾಡು. ನುಗ್ಗೆಕಾಯಿ ತೆಗಿತಾ ಇದೀನ? ಇಲ್ಲ, ಐ ಲವ್ ಯು. so sweet, thank you. ಇಂಪ್ರೆಸ್ ಆದ್ರ? No, yeah. ಇವಾಗೂ ಇಂಪ್ರೆಸ್ ಆಗ್ಲಿಲ್ವಾ ನೀವು? ನಿಮ್ಗೋಸ್ಕರ ಐ ಲವ್ ಯು. ಚಾಕ್ಲೇಟ್ ಇಂಪ್ರೆಸ್ ಆದ್ರ? ಬಟ್ ಇದು ತಿನ್ನಂಗಿಲ್ಲ, ಲೌಡ್ ಇಲ್ಲ ನಮ್ಗೆ ಇವಾಗ. ಪರವಾಗಿಲ್ಲ, ಜಸ್ಟ್ ಇಂಪ್ರೆಸ್ ಮಾಡಕ್ಕಾಗಿ. ಇವಾಗೇನಮ್ಮ ಇಂಪ್ರೆಸ್ ಆದ್ಯಮ್ಮ? ಯಾ ಐ ಆಮ್ ವೆರಿ ಇಂಪ್ರೆಸ್. ಇಂಪ್ರೆಸ್. ಹಲೋ, ಹೆಂಗಿದ್ದೀರಣ್ಣ? ಹೈಟ್ ಸಖತ್ತಾಗಿದೆ. ಚೆನ್ನಾಗಿದೆಯಲ್ಲ? ಇಡೀ ಜೀವನ ಹಿಂಗೆ ಇರ್ತೀಯ? ಪರವಾಗಿಲ್ಲ, ಹಿಂಗೆ ಮಾತಾಡ್ತೀಯ? ಹಿಂಗೆ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂತೀನಿ. ನೆಕ್ಸ್ಟ್ ಹಿಂಗ್ ತಿಲ್ಕ ಇಟ್ಬಿಟ್ಟು ರಕ್ಷಾ ಬಂಧನ್ ದಿನ ಸೇರು. ತುಂಬಾ ಇಂಪ್ರೆಸ್ ಆಗ್ತಾರೆ. ಅಲ್ಲ ನೀವೇನ ಸ್ವಲ್ಪ ಕನಿಕರ ತೋರ್ಸಿದ್ರೆ ಮಗು ಮೇಲೆ. ನೀವು ನನ್ ಮಗುನ? ಅಲ್ಲ, ನಾನ್ ಮಗು. ಹೋದ್ರೆ ಇವಾಗ ಏನ್ ಮುತ್ಕೊಡೋರ್ಗು ಹೋಗಲ್ವಾ ನೀನು? ನೋ, ಇವಾಗ ಅವನು ಮುತ್ಕೊಟ್ರೆ ಹೋಗ್ತಾನಂತೆ. ಸರಿ ಹೋಗಪ್ಪ. ಇನ್ನೂ ಒಂದ್ ಬೇಕಾ? ಹೋಗು. ಇನ್ನೂ ಒಂದ್ ಬೇಕಾ? ಅಲ್ಲ, ನೆಕ್ಸ್ಟ್ ಮತ್ತೆ ರಾಗಿಣಿ ಅವ್ರು ಯಾವಾಗ ಬರ್ತಾರೆ ಅಂತ ಹೇಳ್ತೀರಾ? ನೆಕ್ಸ್ಟ್ ಟೈಮು ನಾನ್ ರಾಗಿಣಿ ಯಾವಾಗ ಬರ್ತಾಳೆ ಅಂತ ನಿನಗೆ ಹೇಳಿರೋದು. ಅಕಸ್ಮಾತ್ ರಾಗಿಣಿ ಗೊತ್ತಾದ್ರೆ ವಿತ್ ತಮಟೆ ಚಟ್ಟ ರೆಡಿ ಮಾಡ್ಕೊಂಡ್ ಬರ್ತಾರೆ. ಸುಮ್ಮನೆ ಇನ್ನೂ ಒಂದ್ ಬೇಕಾ? ಈಚಿನ ಒಂದ್ ಮುತ್ಕೊಟ್ಬಿಡ್ರಿ. ಒಂದೇ ಒಂದ್ ಮುತ್ಕೊಟ್ಬಿಡ್ರಿ. ಫ್ರಮ್ ಇಂದ್ರಜಿತ್ ಸರ್ ಆಲ್ಸೋ. ಒಂದೇ ಒಂದ್ ಮುತ್ಕೊಟ್ಬಿಡಿ. ಒಂದೇ ಒಂದು. ಸೂಪರ್. ತಮ್ಮ ಚಿತ್ರಕ್ಕೆ, ತಮ್ಮ ಇಡೀ ತಂಡದವರಿಗೆ ಆಲ್ ದ ವೆರಿ ಬೆಸ್ಟ್. ಮಜಾ ಟಾಕೀಸ್ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಬನ್ನಿ. ನಾನೇ ನೆಕ್ಸ್ಟ್ CM. ಈ ಚಿತ್ರವನ್ನ ತಾವೆಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಸ್ಟಾಪ್ ಪೈರಸಿ. ನಾನು ಕೇಳೋದು ಯಾವಾಗ್ಲೂ ಒಂದೇ ಒಂದು, ದಯವಿಟ್ಟು ಸೇವ್ ವಾಟರ್ ಅಂಡ್ ಪ್ಲಾಂಟ್ ಟ್ರೀಸ್. ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಥ್ಯಾಂಕ್ ಯು. ಗುಡ್ ನೈಟ್.